ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 9/4/2026 ಗುರುವಾರದ ದಿನ. ಇವತ್ತಿನ ದಿನ ಪೂರ್ವಾಷಾಢ ನಕ್ಷತ್ರವಿರಲಿದೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರ 9ನೇ ಮನೇಲಿ ಸಂಚಾರ ಮಾಡ್ತಾನೆ. ಒಂದು ಅದೃಷ್ಟಕರವಾದ ದಿನ ಆಗಿರುತ್ತೆ. ಏನು ಕೆಲಸಕ್ಕೆ ಕೈ ಇಟ್ಟರು ಸಕ್ಸಸ್ ಆಗುವಂಥದ್ದು, ಏನು ಕೆಲಸ ಮಾಡಿದ್ರೂ ಕೂಡ ಆ ಕೆಲಸಗಳಲ್ಲಿ ಸಕ್ಸಸ್ನ ನೋಡುವಂಥ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನಿಮ್ಮ ತಂದೆ ಅಥವಾ ತಂದೆ ಸಮಾನರಾಗಿ ಯಾರು ಇರ್ತಾರೋ ಅವ್ರನ್ನ ಆಶೀರ್ವಾದ ತೊಗೊಂಡು ಈಚೆ ಕಡೆ ಕೆಲಸಕ್ಕೆ ಹೋಗೋದ್ರಿಂದ ಇವತ್ತಿನ ದಿವಸ ನೀವು ಸಕ್ಸಸ್ನ ನೋಡಬಹುದು. ಇನ್ನು ವೃಷಭ ರಾಶಿಯವರಿಗೆ ಇವತ್ತು ಅಷ್ಟಮದಲ್ಲಿ ಚಂದ್ರ ಇರ್ತಾನೆ. ಸೊ ಹಾಗಾಗಿ ಮೂಡ್ ಫ್ಲಕ್ಚುಯೇಷನ್ ಆಗ್ತಿರುತ್ತೆ. ಯಾವ ಕೆಲಸನೂ ಕರೆಕ್ಟಾಗಿ ಮಾಡೋಕ್ಕಾಗೋದಿಲ್ಲ, ಅಥವಾ ಬಲವಂತವಾಗಿ ಏನಾದ್ರು ಕೆಲಸ ಮಾಡ್ತೀನಿ ಅಂತ ಹೋದ್ರೂ ಕೂಡ ಆ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಏನು ತುಂಬ ಇಂಪಾರ್ಟೆಂಟ್ ಅನ್ನೋ ಕೆಲಸಗಳನ್ನ ಮುಂದಕ್ಕೆ ಹಾಕೋದೇ ಒಳ್ಳೆಯದು. ಸೊ ಪರಿಹಾರ ಏನು ಮಾಡ್ಕೋಬೇಕು, ಕೆಲವು ನೆಗೆಟಿವಿಟಿ ಆಗ್ತಿದೆಯಲ್ಲ ಅಂತಂದಾಗ ಇವತ್ತಿನ ದಿವಸ ನೀವು ಒಂದು ಹಿಡಿಯಷ್ಟು ಕಲ್ಲುಪ್ಪು, ಅದ್ರ ಜೊತೆಗೆ 1-2 ಕಾಳಷ್ಟು ಮೆಣಸನ್ನ ಹಾಕ್ಕೊಂಡು ನಿಮ್ಮ ತಲೆ ಸುತ್ತ ನೀಳಿಸ್ಬಿಟ್ಟು ಅದನ್ನು ಒಂದು ನೀರಿನ ಪಾತ್ರೆಗೆ ಹಾಕ್ಬಿಟ್ಟು ಆ ನೀರನ್ನ ತೊಗೊಂಡೋಗಿ ಅದನ್ನು ಗಿಡದ ಬುಡಕ್ಕೆ ಹಾಕ್ಬಿಡಿ. ಅಂದರೆ ಉಪ್ಪು ಕರಗಿದ ನಂತರ ಅದನ್ನು ಗಿಡದ ಬುಡಕ್ಕೆ ಹಾಕ್ಬಿಟ್ಟು ಬರೋದ್ರಿಂದ ನೆಗೆಟಿವಿಟಿ ಏನಾದರೂ ಆಗ್ತಿದೆ ಅಂದರೆ ಅದರಿಂದ ನೀವು ಪಾರಾಗ್ಬೋದು. ಇರೋರಿಗೆ ಚಂದ್ರ 7ರ ಸಂಚಾರ ಮಾಡ್ತಿದ್ದಾನೆ. ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಚೆನ್ನಾಗಿರುತ್ತೆ. ಮತ್ತು ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ಸಕ್ಸಸ್ ಆಗುವಂಥದ್ದು, ಕೆಲಸದ ಕಡೆ ಜಾಸ್ತಿ ಗಮನ ಕೊಡುವಂಥ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಈಶ್ವರ ಮತ್ತು ಪಾರ್ವತಿ ಇಬ್ಬರು ಜೊತೆಯಲ್ಲಿರುವಂಥ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಬನ್ನಿ, ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ, ಅಥವಾ ಮನೆಯಲ್ಲೇ ಕೆಲವು ಸ್ತೋತ್ರಗಳನ್ನ ಕೇಳೋದ್ರಿಂದಲೂ ಕೂಡ ಈ ದಿನ ನಿಮಗೆ ಸಕ್ಸಸ್ನ ನೀವು ನೋಡಬಹುದು. ಇನ್ನು ಕಟಕ ರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ ಇವತ್ತಿನ ದಿವಸ 6ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಕೆಲಸದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ. ಎಷ್ಟೇ ಪ್ರೆಷರ್ ಇದ್ದರೂ ಕೂಡ, ಎಷ್ಟೇ ಕೆಲಸ ಜಾಸ್ತಿ ಕೊಟ್ಟರು ಕೂಡ ನೀವು ಚಾಲೆಂಜಸ್ನ ಎದುರಿಸ್ತೀರಾ. ಯಾಕೆಂದರೆ ಇವತ್ತಿನ ದಿವಸ ಆಗಿರುತ್ತೆ, ನಿಮ್ಗೆ ಎಷ್ಟೇ ಶತ್ರುಗಳು ನಿಮ್ಮ ಮುಂದೆ ಬಂದು ನಿಂತ್ಕೊಂಡ್ರು ಅವ್ರು ನಿಮ್ಮ ಮುಂದೆ ಗೆಲ್ಲಕ್ಕಾಗಲ್ಲ, ನೀವೇ ಅವ್ರ ಮುಂದೆ ಗೆಲ್ತೀರಾ ಅಂತ ಚಾಲೆಂಜಿಂಗ್ನ ಸ್ವೀಕರಿಸೋಂಥ ದಿನ ಇವತ್ತಾಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂದರೆ, ಲಕ್ಷ್ಮೀ ನರಸಿಂಹಸ್ವಾಮಿಯ ಸ್ತೋತ್ರಗಳನ್ನ ಪಠನೆ ಮಾಡೋದು, ಅಥವಾ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಶಿನ ತೊಗೊಂಬಂದು ಇಟ್ಕೊಂಡು ಪ್ರತಿದಿನ ಅದನ್ನು ಹಣೆಗೆ ಇಟ್ಕೊಂಡು ಹೋಗೋದ್ರಿಂದನೂ ಕೂಡ ನಿಮ್ಗೆ ಇವತ್ತು ಶುಭವಾಗುತ್ತೆ. ಇನ್ನು ಸಿಂಹ ರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ 5ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಹಾಗಾಗಿ ಇವತ್ತು ಅದ್ಭುತವಾದ ದಿನ ಆಗಿರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ, ಅಥವಾ ಪ್ರೇಮಿಗಳಿದ್ರೆ ಅವ್ರ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು, ಮಕ್ಕಳ ಜೊತೆಯಲ್ಲಿ ಕಾಲ ಕಳೆಯೋದು, ಇದೆಲ್ಲನೂ ಕೂಡ ಆಗೋ ದಿನ ಆಗುತ್ತೆ. ಸೊ ಇವತ್ತು ಇನ್ನೇನು ಮಾಡಬೇಕು, ಇನ್ನಷ್ಟು ಶುಭ ಸುದ್ದಿಗಳನ್ನ ನೋಡಬೇಕು ಅಂತಂದರೆ, ಇವತ್ತಿನ ದಿವಸ ನೀವು ಕೃಷ್ಣ ರುಕ್ಮಿಣಿ ಅಥವಾ ರಾಧಾಕೃಷ್ಣರ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಅಥವಾ ಅವರ ನಾಮಸ್ಮರಣೆ ಮಾಡೋದ್ರಿಂದನೂ ಕೂಡ ಇವತ್ತು ನಿಮಗೆ ಅತ್ಯಂತ ಶುಭವಾದ ಒಂದು ದಿನ ಆಗುತ್ತೆ. ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ 4ನೇ ಮನೇಲಿ ಚಂದ್ರನ ಸಂಚಾರ ಇರುತ್ತೆ. ಇವತ್ತಿನ ದಿವಸ ನೀವು ಭೂಮಿಗೆ ಸಂಬಂಧಪಟ್ಟಿದ್ದೋ ಅಥವಾ ವಾಹನ ಖರೀದಿ ಮಾಡಬೇಕು ಅಂತನೋ ಈ ರೀತಿ ಇದಕ್ಕೆ ಸಂಬಂಧಪಟ್ಟಿರೋ ವಿಚಾರಗಳನ್ನ ಕೆಲವೊಂದು ಮಾತಾಡುವಂಥ ದಿನ ಆಗಿರುತ್ತೆ. ಅಥವಾ ಯಾವುದಾದ್ರು ಭೂಮಿಗೆ ಅಡ್ವಾನ್ಸ್ ಮಾಡೋದು ಅಥವಾ ಮಾರಕ್ಕೆ ಅಡ್ವಾನ್ಸ್ ತೊಗೊಳ್ಳೋದು, ಇದೆಲ್ಲದಕ್ಕೂ ಕೂಡ ಒಳ್ಳೆ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಮಾಡಬೇಕು ಅಂದರೆ, ಭೂವರಾಹ ಸ್ವಾಮಿಯ ಮಂತ್ರಗಳನ್ನ ಪಠನೆ ಮಾಡೋದು ಅಥವಾ ಅವರ ದೇವಸ್ಥಾನಕ್ಕೆ ಹೋಗಿ ಬರೋದು ಕೂಡ ಶುಭ ಸುದ್ದಿಗಳನ್ನ ನೀವು ನೋಡಬಹುದು. ಇನ್ನು ತುಲಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ 3ನೇ ಮನೇಲಿ ಸಂಚಾರ ಮಾಡ್ತಿರ್ತಾನೆ. ಸೊ ಹಾಗಾಗಿ ಧೈರ್ಯವಾಗಿ ಕೆಲವು ಡಿಸಿಷನ್ನ ತೊಗೊಳ್ಳೋದು, ಧೈರ್ಯವಾಗಿ ಯಾರ ಹತ್ರ ಆದರೂ ಮಾತಾಡಬೇಕಂದ್ರೆ ಹೋಗಿ ಧೈರ್ಯವಾಗಿ ಮಾತಾಡ್ಕೊಂಡು ಬರುವಂಥದ್ದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿದ್ದೀರಾ ಅಂದರೆ ಇವತ್ತು ನೀವು ಒಂದು ಪೋಸ್ಟಿಂಗ್ ಹಾಕಿದ್ರು ಕೂಡ ಬೇಗ ಜನಗಳಿಗೆ ರೀಚ್ ಆಗೋದು, ಇದೆಲ್ಲನೂ ಆಗೋ ದಿನ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೋಬೇಕು ಅಂತಂದರೆ ನೋಡಿ, ಇವತ್ತಿನ ದಿವಸ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದು ಅಥವಾ ಕುಜಗ್ರಹದ ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳೋದ್ರಿಂದ ಇವತ್ತು ನಿಮಗೆ ಮತ್ತಷ್ಟು ಧೈರ್ಯ ಮತ್ತು ಇನ್ನಷ್ಟು ಶಕ್ತಿನ ನೀವು ಇವತ್ತಿನ ದಿವಸ ಪಡ್ಕೋಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಧನಸ್ಥಾನದಲ್ಲಿ ಚಂದ್ರ ಕೂತ್ಕೊಂಡಿದ್ದಾನೆ. ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಕುಟುಂಬದ ಜೊತೆಯಲ್ಲಿ ಕಾಲ ಕಳೀತೀರಾ, ಅವ್ರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಮಾತಾಡೋ ದಿನ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನೀವು ಆಂಜನೇಯನ ಸ್ಮರಣೆ ಅಂದರೆ ಆಂಜನೇಯನ ಒಂದು ಸ್ತೋತ್ರಗಳನ್ನ ಕೇಳೋದು ಅಥವಾ ಹನುಮಾನ್ ಚಾಲೀಸ ಕೇಳ್ಕೊಳ್ಳೋದ್ರಿಂದನೂ ಕೂಡ ಇವತ್ತು ನಿಮಗೆ ಇನ್ನಷ್ಟು ಶಕ್ತಿ, ಧೈರ್ಯ, ಯಶಸ್ಸನ್ನು ನೋಡುವಂಥ ದಿನ ಆಗುತ್ತೆ. ಇನ್ನು ಧನಸ್ಸು ರಾಶಿಯಲ್ಲಿ ಹುಟ್ಟಿರೋರಿಗೆ ಲಗ್ನದಲ್ಲೇ ಚಂದ್ರನ ಸಂಚಾರ ಇರೋದ್ರಿಂದ ಸ್ವಲ್ಪ ಮೂಡ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಅದಕ್ಕೆ ತುಂಬ ಖುಷಿಯಾಗಿ ಕಾಲ ಕಳೀತೀರಾ, ಏನು ಅನ್ಕೊತೀರೋ ಆ ಕೆಲಸಗಳನ್ನೆಲ್ಲ ಮಾಡ್ತೀರಾ. ಆದರೆ ಕುತ್ಕೊಂಡು ಕಾಲ ಕಳೆಯೋದು, ಇಲ್ಲ ಅಂತಂದರೆ ಎಲ್ಲರೂ ಹೊರಗಡೆ ತಿರ್ಗೋದು, ಎರಡರಲ್ಲೊಂದು ಮಾಡ್ತಾ ಇರ್ತೀರಾ. ಸೊ ಇವತ್ತಿನ ದಿವಸ ನಿಮ್ಗೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಒಂದು 10 ನಿಮಿಷ ಧ್ಯಾನ ಮಾಡಿ ಒಂದು ಮೈಂಡ್ ಸ್ಟೆಬಿಲಿಟಿ ಬರುತ್ತೆ. ಏನು ಮಾಡಬೇಕು, ಏನು
ಏನು ಮಾಡಬಾರ್ದು ಅನ್ನೋಂಥ ಒಂದು ಮೈಂಡಲ್ಲಿ ನಿಮಗೆ ಒಂದು ಅರಿವು ಬರುತ್ತೆ. ಮಕರ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಹೇಗಿರುತ್ತೆ ಅಂದರೆ ಖರ್ಚು ಜಾಸ್ತಿ, ಯಾಕೆಂದರೆ 12ರಲ್ಲಿ ಚಂದ್ರನ ಸಂಚಾರ ಇದೆ, ಖರ್ಚು ಜಾಸ್ತಿ ಆಗುವಂಥದ್ದು, ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು, ಅಥವಾ ಮನೆಯಲ್ಲಿ ಏನಾದರೂ ದುರಸ್ತಿ ಕಾರ್ಯಗಳನ್ನ ಮಾಡಿಸೋದು, ಯಾರನ್ನ ಗೆಸ್ಟ್ ಬರುವಂಥದ್ದು, ಅಥವಾ ನೀವೇನಾದರೂ ಟ್ರಾವೆಲ್ ಮಾಡೋದು, ಒಂದಲ್ಲ ಒಂದು ರೀತಿಲಿ ಖರ್ಚು ಅನ್ನೋದಂತೂ ಕಟ್ಟಿಟ್ಬುತ್ತಿ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನೀವು ಬೆಳಗ್ಗೆ ಕಾಗೆಗಳಿಗೆ ಸ್ವಲ್ಪ ಆಹಾರನ ಹಾಕ್ಬಿಟ್ಟು ಏನೇ ಕೆಲಸಗಳು ಮಾಡಿದ್ರು ಕೂಡ ಆ ಕೆಲಸದಲ್ಲಿ ನೀವು ಸಕ್ಸಸ್ನ ನೀವು ನೋಡಬಹುದು. ಇನ್ನು ಕುಂಭರಾಶಿನಲ್ಲಿ ಹುಟ್ಟಿರೋರಿಗೆ 11ನೇ ಮನೇಲಿ ಚಂದ್ರನ ಸಂಚಾರ ಇದೆ, ಮಾಡೋ ಎಲ್ಲ ಕೆಲಸದಲ್ಲೂ ಲಾಭ ನೋಡೋ ದಿವಸ ಆಗಿರುತ್ತೆ. ಇವತ್ತು ಒಂದು ವ್ಯಕ್ತಿನ ಮೀಟ್ ಮಾಡ್ತೀರಾ, ಅವರಿಂದ ಏನೋ ಲಾಭ ಆಗುತ್ತೆ. ಇವತ್ತು ಯಾರನ್ನೋ ಒಬ್ಬರನ್ನ ನೀವು ಒಬ್ಬರು ಫೋನಲ್ಲಿ ಮಾತಾಡ್ತೀರಾ, ಅವರಿಂದ ನಿಮ್ಗೊಂದು ಲಾಭ ಆಗುತ್ತೆ. ಒಟ್ಟಿನಲ್ಲಿ ಏನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಲಾಭ ನೋಡೋ ದಿನ ಆಗಿರುತ್ತೆ. ಸೊ ಹಾಗಾಗಿ ಒಳ್ಳೊಳ್ಳೆ ವ್ಯಕ್ತಿಗಳನ್ನೇ ಮೀಟ್ ಮಾಡಬೇಕು ಅಥವಾ ಒಳ್ಳೊಳ್ಳೆ ಕೆಲಸಗಳನ್ನೇ ಮಾಡಬೇಕು, ಅದರಿಂದ ಲಾಭಗಳನ್ನ ಪಡಿಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ನೋಡಿ, ಇವತ್ತಿನ ದಿವಸ ನೀವು ಈಶ್ವರನ ಒಂದು ಧ್ಯಾನ ಮಾಡಿದ್ರೆ, ಈಶ್ವರನ ಒಂದು ಮಂತ್ರಗಳನ್ನ ಪಠನೆ ಮಾಡಿ ಈಚೆಗೆ ಹೋಗೋದ್ರಿಂದ ಅಥವಾ ಏನೇ ಕೆಲಸ ಸ್ಟಾರ್ಟ್ ಮಾಡೋದ್ರಿಂದ ಖಂಡಿತವಾಗ್ಲೂ ಸಕ್ಸಸ್ನ ನೀವು ನೋಡಬಹುದು. ಇನ್ನು ಮೀನ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಚಂದ್ರ 10ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು ಮಾತುಕತೆಗಳನ್ನ ಆಡೋ ದಿನ ಆಗಿರುತ್ತೆ, ಅಥವಾ ಅದಕ್ಕೆ ಸಂಬಂಧಪಟ್ಟರು ಕೆಲವು ವಸ್ತುಗಳನ್ನ ಖರೀದಿ ಮಾಡೋ ದಿನವೂ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ಕೆಲಸದಲ್ಲಿ ಇನ್ನಷ್ಟು ಸಕ್ಸಸ್ ಬರಬೇಕು, ಯಾವುದೇ ಅಡೆತಡೆ ಬರಬಾರ್ದು. ಏನು ಮಾಡಬೇಕು ಅಂತಂದರೆ 1 ಸ್ಪೂನಷ್ಟು ಎಳ್ಳನ್ನು ತೊಗೊಂಡು ನಿಮ್ಮ ತಲೆ ಸುತ್ತ ನೀವು ಉಳಿಸಿ ಅದನ್ನು ಗಿಡಕ್ಕೆ ಹಾಕಿ, ಇಲ್ಲಾಂದರೆ ಪಕ್ಷಿಗಳಿಗೆ ಹಾಕಿ. ಸೊ ಆವಾಗ ನಿಮಗೆ ಕೆಲಸದಲ್ಲಿ ಏನಾದರೂ ಅಡೆತಡೆ ಬರ್ತಾ ಇದ್ರು ಕೂಡ ಅದರಿಂದ ನೀವು ಈಚೆ ಕಡೆಗೆ ಬರ್ಬೋದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ಇನ್ನು ನಾಳಿನ ಫಲಗಳನ್ನ ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.